ಕೃಷಿ ಸಂವಹನ ಯೂಟ್ಯೂಬ್ ಚಾನೆಲ್ನ ವೀಕ್ಷಕ ಮಿತ್ರರಿಗೆಲ್ಲ ಸ್ವಾಗತ. ಪಪಾಯ ಹಣ್ಣಿನ ಔಷಧೀಯ ಮೌಲ್ಯಗಳ ಬಗ್ಗೆ ತಮಗೆಷ್ಟು ಗೊತ್ತು? ಈ ಹಣ್ಣನ್ನು ತಾವು ಸೇವಿಸುತ್ತಿದ್ದೀರಾ? ಹಾಗಿದ್ದಲ್ಲಿ ಈ ವಿಡಿಯೋವನ್ನು ತಪ್ಪದೆ ಒಮ್ಮೆ ವೀಕ್ಷಿಸಿ. ಪಪಾಯ ಮೂಲತಃ ಭಾರತ ದೇಶದ್ದಲ್ಲ, ಇದರ ತವರೂರು ಅಮೆರಿಕದ ಉಷ್ಣವಲಯ ಪ್ರದೇಶಗಳು. ಇದನ್ನು ಭಾರತಕ್ಕೆ ಪರಿಚಯಿಸಿದವರು ಪೋರ್ಚುಗೀಸರು. ಇದನ್ನು ಭಾರತದಲ್ಲಿ ಬಹಳಷ್ಟು ರಾಜ್ಯಗಳಲ್ಲಿ ಬೇಸಾಯ ಮಾಡುತ್ತಿದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ಎಲೆಗಳ ಬಗ್ಗೆ ನೋಡುವುದಾದರೆ, ಕೆಲವು ಪ್ರದೇಶಗಳಲ್ಲಿ ಎಲೆಗಳನ್ನ ಬಟ್ಟೆ ತೊಳೆಯುವ ಸಾಬೂನಿಗೆ ಬದಲಾಗಿ ಬಳಸುವುದು ಕಂಡು ಬಂದಿತ್ತು. ಎಲೆಗಳನ್ನು ತಂಬಾಕಿನ ಬದಲಾಗಿ ಅವುಗಳನ್ನು ಸುರುಳಿ ಬೀಡಿಯ ರೀತಿ ಸೇದುವುದು ಉಂಟು. ಕಾಂಡದ ತೊಗಟೆಯಿಂದ ಹಗ್ಗ ಹೊಸೆಯುತ್ತಾರೆ. ಯಕೃತ್ನ ತೊಂದರೆಯಾದಾಗ ಈ ಎಲೆಗಳನ್ನ ಬಳಸುವುದು ರೂಢಿಯಲ್ಲಿದೆ. ಅಷ್ಟೇ ಅಲ್ಲದೆ ಪಪಾಯ ಎಲೆಗಳು ಪ್ರಮುಖವಾಗಿ ಡೆಂಗ್ಯೂ ಜ್ವರ ತಡೆಯುವಲ್ಲಿ ಸಹಕಾರಿ. ಈ ಪಪಾಯ ಎಲೆಗಳಿಂದ ರಸವನ್ನು ತೆಗೆದು ಆ ರಸಗಳಿಂದ ಮಾತ್ರೆಗಳನ್ನು ತಯಾರಿಸಿ ಅವುಗಳನ್ನ ಡೆಂಗ್ಯೂ ಜ್ವರ ಪೀಡಿತ ಜನರಿಗೆ ಮಾತ್ರೆ ರೂಪದಲ್ಲಿ ಕೊಡಲಾಗುತ್ತಿದೆ. ಅಷ್ಟೇ ಅಲ್ಲದೆ ಈ ತಲೆ ಕೂದಲ ಆರೋಗ್ಯದಲ್ಲೂ ಕೂಡ ಎಲೆಗಳ ಒಂದು ಪಾತ್ರ ಬಹುಮುಖ್ಯವಾಗಿದೆ. ಜೀರ್ಣಕ್ರಿಯೆ ಸಮಸ್ಯೆ ಪರಿಹರಿಸುವಲ್ಲಿ ಹಾಗೂ ಕರುಳಿನ ಉರಿಯೂತ ನಿವಾರಣೆ, ಕ್ಯಾನ್ಸರ್ ನಿರೋಧಕತೆಯಲ್ಲೂ ಕೂಡ ಹಾಗೂ ಚರ್ಮದ ಆರೋಗ್ಯವನ್ನು ಕಾಪಾಡುವಲ್ಲಿ, ವೈರಸ್ ರೋಗಗಳ ತಡೆಯಲ್ಲಿ ಎಲೆಗಳ ಒಂದು ರಸವನ್ನು ತೆಗೆದು ಅವನ್ನ ಬಳಕೆ ಮಾಡುವುದು ರೂಢಿಯಲ್ಲಿದೆ. ಹಸಿ ಕಾಯಿಗಳು ಕೂಡ ಹೆಚ್ಚಿನ ಪ್ರಯೋಜನಕಾರಿಯಾಗಿವೆ. ಈ ಹಸಿ ಕಾಯಿಗಳನ್ನ ತರಕಾರಿಯಾಗಿ ಬಳಸುತ್ತೇವೆ. ಅವುಗಳಿಂದ ರುಚಿಕರ ಉಪ್ಪಿನಕಾಯಿಯನ್ನು ಕೂಡ ತಯಾರಿಸಬಹುದಾಗಿದೆ. ಈ ಪಪಾಯ ಕಾಯಿಗಳ ಒಂದು ಪ್ರಮುಖ ಉಪಯೋಗವೆಂದರೆ ಇವುಗಳನ್ನ ಮೂತ್ರವರ್ಧಕ ಗುಣಗಳಿರುವುದರಿಂದ ಅವುಗಳ ಸೇವನೆ ಉಪಕಾರಿಯಾಗಿ ಕಂಡು ಬಂದಿದೆ. ಪಪಾಯ ಹಣ್ಣುಗಳು ಸೇವನೆಗೆ ಪೌಷ್ಟಿಕ ಅಂಶವನ್ನು ಕೂಡಿದ್ದು, ಇವುಗಳು ಸಾಕಷ್ಟು ಪ್ರಮಾಣದಲ್ಲಿ ಶರ್ಕರ ಪಿಷ್ಟ, ಪ್ರೋಟೀನು, ಖನಿಜಾಂಶಗಳು, ಜೀವಸತ್ವ ಹಾಗೂ ಕಿಣ್ವಗಳನ್ನ ಹೊಂದಿವೆ. ಇವುಗಳು ಮಾಗಿದ ನಂತರ ಸಿಪ್ಪೆಯನ್ನ ಮತ್ತು ಬೀಜವನ್ನು ಬೇರ್ಪಡಿಸಿ ತಿರುಳನ್ನು ತಿನ್ನುತ್ತೇವೆ. ಅದು ಜೀರ್ಣಕ್ರಿಯೆಗೆ ಸಹಕಾರಿಯಾಗುವುದು. ಅಷ್ಟೇ ಅಲ್ಲದೆ ಹಸಿವನ್ನು ಹೆಚ್ಚಿಸುತ್ತದೆ. ಈ ಹಣ್ಣಿನಲ್ಲಿ ಪಪೈನ್ ಮತ್ತು ಕೈಮೋ ಪಪೈನ್ ಎಂಬ ಕಿಣ್ವಗಳು ಕೂಡ ಇರುತ್ತವೆ. ಈ ಹಣ್ಣು ನರದೌರ್ಬಲ್ಯದಿಂದ ನರಳುವವರು ಹಾಗೂ ಹೃದಯ ಸಮಸ್ಯೆಯನ್ನ ಹೊಂದಿರುವವರು ಹಣ್ಣಿನ ಹೋಳುಗಳನ್ನ ಸೇವನೆಯನ್ನ ಹಾಲು ಮತ್ತು ಜೇನುತುಪ್ಪದೊಂದಿಗೆ ಸೇವಿಸುವುದರಿಂದ ಸಹಕಾರಿಯಾಗುತ್ತದೆ. ಇರುಳುಗಣ್ಣಿನ ಸಮಸ್ಯೆ ಇರುವವರು ಕೂಡ ಈ ಹಣ್ಣನ್ನು ಸಮ ಪ್ರಮಾಣದಲ್ಲಿ ಸೇವಿಸುವುದು ಒಳಿತು. ಪ್ರತಿದಿನ ಈ ಹಣ್ಣನ್ನು ಸೇವಿಸುತ್ತಿದ್ದಲ್ಲಿ ಮನುಷ್ಯನ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಅಷ್ಟೇ ಅಲ್ಲದೆ ಈ ಬೊಜ್ಜನ್ನ ಕರಗಿಸಬೇಕೆನ್ನುವವರು ಪರಂಗಿ ಹಣ್ಣನ್ನು ಸೇವಿಸುವುದು ಸೂಕ್ತ. ಮಲೇರಿಯಾ, ಕಣ್ಣುರಿ ಮುಂತಾದವುಗಳಿಗೆ ಈ ಹಣ್ಣಿನ ಸೇವನೆ ಬಹು ಉಪಯುಕ್ತ. ಮೂಲ ವ್ಯಾಧಿಯಿಂದ ರಕ್ತ ಬೀಳುತ್ತಿದ್ದರೆ, ಪಿತ್ತಜನಕಾಂಗ ಹಿಗ್ಗಿದ್ದರೆ ಮತ್ತು ಗುಲ್ಮಗಳಲ್ಲಿ ಸಮಸ್ಯೆಗಳಿದ್ದಲ್ಲಿ ಈ ಹಣ್ಣು ಸೇವನೆ ಉಪಯುಕ್ತ. ಅತಿ ಸಾರದ ಬಾರೆ ಇದ್ದಲ್ಲಿ ಈ ಹಣ್ಣನ್ನು ತಿನ್ನಬೇಕು. ಹಣ್ಣಿನ ಸೇವನೆ ಹೊಟ್ಟೆ ನೋವಿಗೆ ಉಪಶಮನವನ್ನು ನೀಡುತ್ತದೆ. ಮಲಬದ್ಧತೆಯನ್ನು ಹೋಗಲಾಡಿಸಲು ಕೂಡ ಉಪಯುಕ್ತವಾಗಿದೆ. ಪಪಾಯ ಹಣ್ಣುಗಳಿಂದ ಜಾಮ್, ಜೆಲ್ಲಿ, ಐಸ್ ಕ್ರೀಮು, ಪ್ರಿಸರ್ವ್ಸು, ನೆಕ್ಟ್ರಿನ್ನು, ಮರ್ಮಲೇಡು ಮತ್ತೆ ಸಕ್ಕರೆ ಪಾಕದಲ್ಲಿ ಹೋಳುಗಳನ್ನು ಅದ್ದಿಟ್ಟು ಡಬ್ಬಿಗಳಲ್ಲಿ ತುಂಬಿ ಸಂಗ್ರಹಿಸಿ ಅವುಗಳನ್ನ ಮಾರಾಟಕ್ಕೆ ಬಳಸ್ತಾರೆ. ಸ್ಕ್ವಾಶು ಮುಂತಾದವುಗಳ ತಯಾರಿಕೆಯಲ್ಲೂ ಕೂಡ ಪಪಾಯ ಹಣ್ಣಿನ ಬಳಕೆ ಇದೆ. ಈ ದೋರಗಾಯಿಗಳ ಸಿಪ್ಪೆ ಮತ್ತು ಬೀಜಗಳನ್ನು ಬೇರ್ಪಡಿಸಿ ತೆಗೆದ ತಿರುಳಿನಿಂದ ಸಣ್ಣ ಸಣ್ಣ ಚೂರುಗಳನ್ನು ಮಾಡಿ ಅವುಗಳನ್ನು ಸಿಹಿ ಬ್ರೆಡ್ಡು, ಬನ್ನು, ದಿಲ್ ಪಸಂದ್, ಕೇಕ್ ಮುಂತಾದವುಗಳ ತಯಾರಿಕೆಯಲ್ಲಿ ಹಾಗೂ ಅಂತಹ ಉತ್ಪನ್ನಗಳನ್ನ ಟೂಟಿ ಫ್ರೂಟಿ ಒಂದು ಉತ್ಪನ್ನ ತಯಾರಿಕೆಯಲ್ಲೂ ಕೂಡ ಬಳಸಲಾಗುತ್ತದೆ. ಪಪಾಯ ಹಣ್ಣಿನ ಸಿಪ್ಪೆ ಈ ಚರ್ಮದ ಮೇಲಿನ ಕಲೆಗಳನ್ನು ಹೋಗಲಾಡಿಸಲು ಉಪಯುಕ್ತವಾಗಿದೆ. ಹಣ್ಣಿನ ಸಿಪ್ಪೆಯಿಂದ ಚೆನ್ನಾಗಿ ಉಜ್ಜಬೇಕು. ಮೊಡವೆಯೊಳಗ ಬಾಧೆ ಇದ್ದಲ್ಲಿ ಅವುಗಳನ್ನ ಒಂದು ಕಡಿಮೆ ಮಾಡಲು ಇದು ಉಪಯುಕ್ತವಾಗಿದೆ. ಗಾಯಗಳು, ರಣಗಳು ಇದ್ದಲ್ಲಿ ಹಣ್ಣಿನ ಸಿಪ್ಪೆಯ ಗಾಯದಿಂದ ಸ್ರವಿಸುವ ಲ್ಯಾಟೆಕ್ಸ್ ದ್ರಾವಣವನ್ನು ಹಚ್ಚಿ ಅದರದೇ ಸಿಪ್ಪೆಯನ್ನು ಒದಿಸಿ ಬ್ಯಾಂಡೇಜ್ ರೂಪದಲ್ಲಿ ಕಟ್ಟಿದರೆ ಅವುಗಳು ಗುಣಮುಖವಾಗುತ್ತವೆ. ಕಾಯಿಗಳ ಸಿಪ್ಪೆಯಲ್ಲಿ ಗೀರುಗಾಯ ಮಾಡಿ ಅದರಿಂದ ಹೊರಸುವ ಹಾಲನ್ನು ತೆಗೆದುಕೊಂಡು ಅರ್ಧ ಲೋಟ ಬಿಸಿ ನೀರಿಗೆ 1 ಚಮಚದಷ್ಟು ಇದನ್ನು ಬೆರೆಸಿ ಊಟಕ್ಕೆ ಮುಂಚೆ ಸೇವಿಸಿದರೆ ನಾಯಿ ಕೆಮ್ಮು, ಡೆಫ್ತೀರಿಯಾ ಅಂದರೆ ಗಂಟಲು ಮಾರಿ ರೋಗಗಳ ಒಂದು ನಿಯಂತ್ರಣದಲ್ಲಿ ಸಹಕಾರಿಯಾಗುತ್ತದೆ. ಇನ್ನು ಬೀಜಗಳ ಬಗ್ಗೆ ಮಾತನಾಡುವುದಾದರೆ, ಪಪಾಯ ಬೀಜಗಳಲ್ಲಿ ಹಲವಾರು ಔಷಧೀಯ ಗುಣಗಳು ಕೂಡ ಇವೆ. ಈ ಬೀಜಗಳಲ್ಲಿ ಕ್ಯಾಲಿಸಿನ್ ಮತ್ತು ಗ್ಲೂಕೋಸೈಡ್ ಎಂಬ ಅಂಶಗಳಿದ್ದು ಇವುಗಳು ದಣಿ ವಾರಿಸುವ ಗುಣಗಳನ್ನು ಹೊಂದಿದ್ದಾವೆ. ಅಷ್ಟೇ ಅಲ್ಲದೆ ಋತುಸ್ರಾವ ಸರಿಯಾಗಿ ಆಗದೇ ಇದ್ದಲ್ಲಿ ಈ ಬೀಜಗಳನ್ನು ಪುಡಿ ಮಾಡಿ ಜೇನುತುಪ್ಪದೊಂದಿಗೆ ಬೆರೆಸಿ ತಿನ್ನಲು ಸೂಚಿಸಲಾಗುತ್ತದೆ. ಜಠರದಲ್ಲಿನ ಜಂತು ಹುಳುಗಳ ಒಂದು ನಿವಾರಣೆಗೆ ಹಣ್ಣಿನ ತಿರುಳನ್ನು ಬೀಜದೊಂದಿಗೆ ತಿನ್ನುವುದು ಕೂಡ ಸೂಕ್ತ. ಅವುಗಳನ್ನು ಜಜ್ಜಿ ದನಕರುಗಳಿಗೆ ನೀರಿನೊಂದಿಗೆ ಕುಡಿಸಿದಲ್ಲಿ ಅವುಗಳ ಹೊಟ್ಟೆಯಲ್ಲಿರುವ ಜಂತು ಹುಳುಗಳು ಸಾಯುತ್ತವೆ. ಬೀಜಗಳು ಶಿಲೀಂಧ್ರ ಮತ್ತು ಪರೋಪಜೀವಿಗಳನ್ನ ನಾಶಪಡಿಸುವ ಗುಣವನ್ನು ಸಹ ಹೊಂದಿದ್ದಾವೆ.
ಇವು ಹಲವು ರೀತಿಯ ಸೋಂಕು ತಡೆಯಲು ಕೂಡ ಸಹಾಯಕವಾಗುತ್ತವೆ. ಬೀಜಗಳು ಅಧಿಕ ಪ್ರಮಾಣದಲ್ಲಿ ತ್ಯಾಜ್ಯವನ್ನು ಸಂಗ್ರಹಿಸಿ ಮೂತ್ರಪಿಂಡವನ್ನು ಸ್ವಚ್ಛಗೊಳಿಸುವ ಒಂದು ಕಾರ್ಯಕ್ಕೂ ಕೂಡ ಸಹಕಾರಿಯಾಗಿವೆ. ಈ ಬೀಜಗಳಲ್ಲಿ ಕ್ಯಾನ್ಸರ್ ನಿರೋಧಕ ಗುಣಗಳು ಕೂಡ ಇವೆ. ಇವು ಕರುಳಿನ ಉರಿಯೂತ ಮತ್ತು ಉರಿಭಾವವನ್ನು ತಡೆಯುವಲ್ಲಿ ಸಹಕಾರಿ. ಪಪೈನ್ ಇದು ಅರೆಬೆಲ್ತ ಕಾಯಗಳಲ್ಲಿ ಸಿಪ್ಪೆಯನ್ನು ಗಾಯ ಮಾಡಿದಾಗ ಹಾಲಿನಂತಹ ಒಂದು ದ್ರವ ರೂಪದ ಪದಾರ್ಥದಿಂದ ಹೊರಬರುವ ಒಂದು ಅಂಶವಾಗಿರುತ್ತದೆ. ಇದನ್ನ ಬೀರನ್ನು ಶುದ್ಧೀಕರಿಸಲು, ಟ್ಯೂನ್, ಮೀನೆಣ್ಣೆ ಉತ್ಪಾದನೆಯಲ್ಲಿ ಮುಂತಾಗಿ ಬಳಸುತ್ತಾರೆ. ಅಷ್ಟೇ ಅಲ್ಲದೆ ಇದನ್ನ ಮಾಂಸದ ಅಡಿಗೆಗಳಲ್ಲಿ, ಚೂಯಿಂಗ್ ಗಮ್ ಉತ್ಪಾದನೆಯಲ್ಲಿ, ಹಲ್ಲುಜ್ಜಿಯೋ ಕ್ರೀಮ್ಗಳು, ಸೌಂದರ್ಯ ವರ್ಧಕಗಳ ಒಂದು ಉತ್ಪಾದನೆಯಲ್ಲಿ, ಅಷ್ಟೇ ಅಲ್ಲದೆ ಮನುಷ್ಯನಲ್ಲಿ ಅಜೀರ್ಣವಾದಾಗ ಆ ಸಮಸ್ಯೆಗೆ ಪರಿಹಾರವಾಗಿ ಔಷಧಿ ರೂಪದಲ್ಲಿ ಬಳಸುತ್ತಾರೆ. ಅಷ್ಟೇ ಅಲ್ಲದೆ ಚರ್ಮವನ್ನು ಹದ ಮಾಡಲು, ರೇಯಾನ್ ರೇಷ್ಮೆ ದಾರಗಳಲ್ಲಿರುವ ಅಂಟನ್ನು ಹೋಗಲಾಡಿಸಲು, ಚರ್ಮವು ಸುಕ್ಕುಗಟ್ಟದಂತೆ ಮಾಡಲು ಹಾಗೂ ಕ್ಯಾನ್ಸರ್ನಂತಹ ಕಾಯಿಲೆಗಳ ಗುಣಪಡಿಸಲು ಕೂಡ ಇದರ ಬಳಕೆ ಉಪಯುಕ್ತ. ಪಪಾಯ ಸೇವನೆಯಿಂದ ಕೆಲವೊಂದು ತೀವ್ರ ಸ್ವರೂಪದ ಸಮಸ್ಯೆಗಳು ಕಂಡುಬರುತ್ತವೆ. ಇನ್ನು ಪೂರ್ಣ ಹಣ್ಣಾಗದ, ಅರೆಬರೆ ಹಣ್ಣಾದ ಪಪಾಯವನ್ನ ಅಧಿಕವಾಗಿ ಸೇವಿಸುವುದರಿಂದ ಅದರಲ್ಲಿನ ಲ್ಯಾಟೆಕ್ಸ್ ಅಂಶ ಗರ್ಭಕೋಶವನ್ನು ಸಂಕುಚಿತಗೊಳಿಸುವುದರಿಂದ ಸ್ತ್ರೀಯರಲ್ಲಿ ಗರ್ಭಪಾತವಾಗುವ ಇಲ್ಲವೇ ಅವಧಿಪೂರ್ವ ಪ್ರಸವವಾಗುವ ಅವಕಾಶ ಇರುತ್ತದೆ. ಅದೇ ರೀತಿ ಅಧಿಕ ಪಪಾಯ ಸೇವನೆಯಿಂದ ಬೀಟಾ ಕರಟಿನ್ ಅಂಶ ಹೆಚ್ಚಾಗಿ ಇದು ಚರ್ಮ ವಿವರಣ ಆಗುವುದಕ್ಕೆ ಕಾರಣವಾಗುತ್ತದೆ. ಇದರಿಂದ ಕಣ್ಣು ಊದಿಕೊಂಡು ಅಂಗೈಗಳು ಹಳದಿ ಬಣ್ಣಕ್ಕೆ ತಿರುಗಿ ಇವು ಕಾಮಾಲೆ ರೋಗದ ಲಕ್ಷಣವನ್ನ ತೋರಿಸುತ್ತವೆ. ಆದರೆ ಇದು ಕಾಮಾಲೆ ರೋಗ ಆಗಿರುವುದಿಲ್ಲ. ಪಪಾಯ ಹಣ್ಣು ವಿಟಮಿನ್ ಸಿ ಅಂಶವನ್ನು ಅಧಿಕ ಪ್ರಮಾಣದಲ್ಲಿ ಹೊಂದಿರುವುದರಿಂದ ಈ ಅಧಿಕ ಸೇವನೆ ಮೂತ್ರಪಿಂಡದಲ್ಲಿ ಸ್ವಲ್ಪ ಪ್ರಮಾಣದ ಕಲ್ಲುಗಳ ಒಂದು ರಚನೆ ಆಗುವುದಕ್ಕೆ ಕಾರಣವಾಗುತ್ತದೆ. ಅಷ್ಟೇ ಅಲ್ಲದೆ ಅಧಿಕ ಸೇವನೆಯಿಂದ ಹೊಟ್ಟೆಯಲ್ಲಿ ಜೀರ್ಣ ಕ್ರಿಯೆಯಲ್ಲಿ ಒಂದು ವ್ಯತ್ಯಯ ಕಂಡುಬರುತ್ತದೆ. ಇದು ಪಿತ್ತೋದ್ರೇಕಕ್ಕೆ ಕಾರಣವಾಗುತ್ತದೆ. ಅಷ್ಟೇ ಅಲ್ಲದೆ ಕೆಲವೊಮ್ಮೆ ಈ ಪಪಾಯ ಹಣ್ಣಿನ ರಸ ಬೀಳುವುದರಿಂದ ಅದು ಚರ್ಮದ ಮೇಲೆ ಗಂಧೆಗಳನ್ನು ಉಂಟು ಮಾಡುತ್ತದೆ. ಇದಕ್ಕೆ ಕಾರಣ ಲ್ಯಾಟೆಕ್ಸ್ ಅಂಶ. ಕೆಲವರಿಗೆ ಇದನ್ನು ಅಲರ್ಜಿ ರೂಪದಲ್ಲಿ ಕಂಡುಬರುತ್ತದೆ. ಅಷ್ಟೇ ಅಲ್ಲದೆ ಚಿಕ್ಕವರು ಮತ್ತು ಮಕ್ಕಳಲ್ಲಿ ಅತಿಯಾದ ಪರಂಗಿ ಹಣ್ಣಿನ ಸೇವನೆ ಅಷ್ಟೇನು ಒಳ್ಳೆಯದಲ್ಲ. ಹಿರಿಯ ನಾಗರಿಕರು ಈ ಪಪಾಯ ಹಣ್ಣಿನ ಸೇವನೆ ಮಾಡುವಾಗ ಕೆಲವೊಂದು ಅಂಶಗಳನ್ನು ಗಮನಿಸಬೇಕು. ಅವರುಗಳಲ್ಲಿ ಈ ಹಣ್ಣಿನ ಸೇವನೆ ಕೆಲವೊಂದು ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಹಿರಿಯ ನಾಗರಿಕರಲ್ಲಿನ ಮಲಬದ್ಧತೆ, ಅಜೀರ್ಣ ನಿವಾರಣೆಗೆ ಇದು ಸಹಕಾರಿಯಾಗುವುದಾದರೂ ಇದರಲ್ಲಿ ರಕ್ತದೊತ್ತಡ ಸಮಸ್ಯೆಯಿಂದ ಬಳಲುತ್ತಿರುವವರು ಇದರ ಸೇವನೆಯ ಬಗ್ಗೆ ಒಂದು ಗಮನ ಹರಿಸುವುದು ಸೂಕ್ತ. ಇದು ರಕ್ತದ ಒತ್ತಡವನ್ನು ಕಡಿಮೆ ಮಾಡುವ ಒಂದು ಗುಣವನ್ನು ಹೊಂದಿರುತ್ತದೆ. ಹಾಗಾಗಿ ಈಗಾಗಲೇ ಕಡಿಮೆ ರಕ್ತದೊತ್ತಡ ಹೊಂದಿರುವವರು ಈ ಒಂದು ಪಪಾಯ ಸೇವನೆಯನ್ನ ಖಾಲಿ ಹೊಟ್ಟೆಯಲ್ಲಿ ಸೇವಿಸದೇ ಇರುವುದು ಸೂಕ್ತ. ಅಂಥವರಿಗೆ ಈ ತಲೆ ಸುತ್ತುವಿಕೆ ಮತ್ತು ತಕ್ಷಣ ಎದ್ದು ನಿಲ್ಲುವಲ್ಲಿ ಸಮಸ್ಯೆ ಕಂಡುಬರುತ್ತದೆ. ಬ್ಲಡ್ ಥಿನ್ನರ್ಸ್ ಔಷಧಿಯನ್ನು ಬಳಸುತ್ತಿರುವವರು ಕೂಡ ಈ ಪಪಾಯ ಹಣ್ಣಿನ ಸೇವನೆಯ ಬಗ್ಗೆ ಒಂದು ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತದೆ. ಅವರು ಅಷ್ಟೇ ಖಾಲಿ ಹೊಟ್ಟೆಯಲ್ಲಿ ಈ ಹಣ್ಣನ್ನು ಅಧಿಕ ಪ್ರಮಾಣದಲ್ಲಿ ಸೇವನೆ ಮಾಡುವುದು ಅಷ್ಟೇನು ಉಪಯುಕ್ತವಲ್ಲ. ವೀಕ್ಷಕ ಮಿತ್ರರೇ, ತಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ವಂದನೆಗಳು. ನಮಸ್ಕಾರ. ಜೈ ಕರ್ನಾಟಕ.